ನರೇಂದ್ರ ಸ್ವಾಮಿ ಅವರೇ ಒಂದೇ ನಿಮಿಷ ನೋಡಿ, ಇಲ್ಲಿ ಮಾತಾಡಿದವ್ರು ಯಾರನ್ನು ಆ ಮೀಸಲಾತಿ ಆಲ್ರೆಡಿ ಇದೆ, ಕೋಆಪರೇಟಿವ್ ಇದರಲ್ಲಿ ಮೀಸಲಾತಿ ಇದೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದೇ ನಿಮಿಷ, ಮೀಸಲಾತಿ ಇದೆ, ಜಾಸ್ತಿ ಬೇಕಂದ್ರೆ ಇನ್ನಷ್ಟು ರಿಸರ್ವೇಶನ್ ಮಾಡಿ. ನೋಡಿ, ಕಾನೂನು ತಿದ್ದುಪಡಿ ತಂದು ರಿಸರ್ವೇಶನ್ ಬೇಕಾದ್ರೆ ಮಾಡಿ. ನೀವೇ ಗೆದ್ದಿದ್ದೀರಲ್ಲ, ಮಂಡ್ಯದಲ್ಲಿ ನೀವೇ ಗೆದ್ದಿದ್ದೀರಾ, ಮೀಸಲಾತಿಯಲ್ಲೇ ಪೂರ್ಣ ಆದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಹೇಳ್ಬಿಡ್ತೀನಿ ಈಗ ನಾವು ಹೇಳ್ತಾ ಇರೋಂಥ ರೀತಿನಲ್ಲೇ ಮಾತಾಡೋದಾದ್ರೆ ಹೇಳ್ಬಿಡ್ತೀನಿ. ಎತ್ತಾಳ್ ಸಾಹೇಬ್ರ ಸ್ವಲ್ಪ ನಮ್ ದರಿನ ಅಡಗಿಸ್ಬೇಡಿ ಸ್ವಾಮಿ. ನೀವು 500 ನಾವು ಯಾಕೆ ನಮ್ಮನ್ನು ಬಿಡ್ರಿ ಒಂಚೂರು ಮಾತಾಡಕ್ಕೆ ಸ್ವಲ್ಪ ಮಾತಾಡ್ಲಿ. ಇಲ್ಲಿ ಈಗ ಎಲ್ಲ ಒಂದು ಗಂಟೆ ಕೇಳಿದ್ರಲ್ಲ, ಸ್ವಲ್ಪ 5 ನಿಮಿಷ. ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಹಾಗಾದ್ರೆ ನಿಮ್ಮ ರೀತಿ ಮಾತಾಡೋದ್ರೆ ನಾವು ಬರೀ ಪಂಚಾಯತಿ ಮೆಂಬರ್ಗೆ ಮಾತ್ರ ಮೀಸಲಾತಿನಾ? ಆಯ್ತು, ತಾಲೂಕ್ ಪಂಚಾಯತಿ ಬೇಡವಾ, ಜಿಲ್ಲಾ ಪಂಚಾಯತಿ ಬೇಡವಾ, ಅಸೆಂಬ್ಲಿಗೆ ಬೇಡವಾ, ಪಾರ್ಲಿಮೆಂಟ್ಗೆ ಬೇಡವಾ? ಇವತ್ತು ನೀವು ಹೇಳ್ತಾ ಇರೋದು ಅದೇ ಮಾತು. ಮೇಲ್ಮಟ್ಟದ ಸಂಸ್ಥೆಗಳಿಗೆ ಮೀಸಲಾತಿ ಬೇಡ ಅನ್ನೋದಾದ್ರೆ ನಾವು ಹೋಗೋದಾದ್ರೆ ಹೇಗೆ ಸ್ವಾಮಿ? ನಾವು ನಿಮ್ಮನ್ನ ಕೈ ಮುಗಿದು ಕೇಳ್ತೀವಿ, ನಮ್ಮನ್ನು ನಿಮ್ಮ ರೀತಿಯ ಮನುಷ್ಯರಿಂದ ಕಾಣಿ, ನಮಗೂ ಅವಕಾಶ ಕೊಡಿ. ಇದು ಭಿಕ್ಷೆ ಅಲ್ಲ, ಇದು ನಮ್ಮ ಹಕ್ಕು. ಅಲ್ರಿ ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಮಾಡ್ರಿ. ನೀವು ಬಂದ್ರೆ ನೀವು ನಮ್ಮ ಪಕ್ಷಕ್ಕೆ ಬಂದ್ರೆ ಮಾಡ್ತೀವಿ. ಬಹಳ ದಲಿತರ ನೀವು ಘೋಷಣೆ ಮಾಡಿ, ನಾವು ನಮ್ಮ ಪಕ್ಷ ಬರ್ತೀವಿ ಮಾಡ್ತೀವಿ. ಈಗ ನಿಮ್ಗೆ ಅಧ್ಯಕ್ಷರು ಸಿದ್ದು ಸೌದಿ ಅವರು ಬನ್ನಿ, ನೀವು ಬನ್ನಿ. ಆಯ್ತು ಸದಸ್ಯ ಹೇಳ್ತೇನೆ, ಜಿ ಪರಮೇಶ್ವರ್ ಪರವಾಗಿ ಕೂತ್ಕೊಳ್ಳಿಗ ನೀವು. ತಮ್ಮಿದೆ ನಿಮಗೆ ಕಾಂಗ್ರೆಸ್ ಅವರಿಗೆ ಈ ವಿಷಯದಲ್ಲಿ ಈಗ ಮಲ್ಲಿಕಾರ್ಜುನ ಪ್ರಧಾನಿ ಮಾಡ್ತಿದ್ದೀವಿ. ರವಿಕುಮಾರ್,